ನಮಸ್ತೆ, ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್. ಇವತ್ತು ನಾನು ಟಿಫನ್ಗೆ ಪಡ್ಡು ಮಾಡೋಣ ಅಂತ ಹೇಳಿ ಅನ್ಕೊಂಡು ಮಾಡ್ತಿದ್ದೀನಿ. ಯೂಶಲಿ ನಾನು ದೋಸೆ ಬ್ಯಾಟರ್ ಏನಾದರೂ ಮಾಡಿದ್ರೆ ಎಕ್ಸ್ಟ್ರಾನೇ ಮಾಡಿ ಇಟ್ಟಿರ್ತೀನಿ. ನೆಕ್ಸ್ಟ್ ಡೇಗೆ ಪಡ್ಡು ಅಥವಾ ಈರುಳ್ಳಿ ದೋಸೆ, ಸೆಟ್ ದೋಸೆ ಏನಾದರೂ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು. ಸೊ ಇವತ್ತು ಮಕ್ಕಳು ಪಡ್ಡುನೇ ಮಾಡಮ್ಮ ಅಂತ ಹೇಳಿದ್ರು. ಇನ್ನು ಪಡ್ಡುಗೆ ನಾನು ಒಂದು ಚಟ್ನಿನ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನಾನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಹಿಡಿಯಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊಂತಿದ್ದೀನಿ. ಅದು ಫ್ರೈ ಆದ್ಮೇಲೆ ಒಂದು 4ರಿಂದ 5 ಹಸಿಮೆಣಸಿನಕಾಯಿನ ತಗೊಂಡು ಅದನ್ನು ಫ್ರೈ ಮಾಡಿದ್ದೀನಿ. ಆಮೇಲೆ ಒಂದು ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿನ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗೋವರೆಗೂ. ಎಲ್ಲಾನು ಅಷ್ಟೇ ಸಪ್ರೇಟ್ ಆಗೇನೆ ಫ್ರೈ ಮಾಡ್ಬೇಕಾಗತ್ತೆ. ಆಮೇಲೆ ಒಂದು 3 ಟೊಮೊಟೊನ ಇಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂತಿದ್ದೀನಿ. ಆ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಅದೇ ಬೇಯುತ್ತೆ ಹಬೆಗೆ, ಹಂಗಾಗಿ ಈ ರೀತಿ ಮಾಡ್ತಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ತಣ್ಣಗಾಗಿದೆ ಅಂತ ಅಂದಾಗ ಫಸ್ಟ್ ನಾನು ಏನ್ ಫ್ರೈ ಮಾಡ್ಕೊಂಡಿಟ್ಟಿದ್ನಲ್ವ ಅದನ್ನ ಜಾರ್ಗೆ ಹಾಕೊಂಡು ಬೆಳ್ಳುಳ್ಳಿ, ಕರಿಬೇವು, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಫಸ್ಟ್ ಅದನ್ನ ತರಿಯಾಗಿ ನಾವು ರುಬ್ಕೊಬೇಕಾಗತ್ತೆ. ಅದಾದ್ಮೇಲೆ ನಾನು ಟೊಮೊಟೊನ ಹಾಕಿ ರುಬ್ತಾ ಇದ್ದೀನಿ. ಬಿಕಾಸ್ ಫಸ್ಟೇ ಟೊಮೊಟೊ ಹಾಕಿದೀವಿ ಅಂದ್ರೆ ಮೆತ್ತಗಾಗೋಗ್ಬಿಡತ್ತೆ, ಹಂಗಾಗಿ ಈ ರೀತಿ ಮಾಡ್ಕೊಬೇಕು. ಪಲ್ಸ್ ಮೋಡಲ್ಲಿ ನಾವು ಸ್ವಲ್ಪ ಇದನ್ನ ರುಬ್ಕೊಂಡ್ರೆ ಆಯ್ತು. ತರಿಯಾಗಿದ್ರೇನೆ ಈ ಚಟ್ನಿ ಅನ್ನೋದು ಟೇಸ್ಟಿಯಾಗಿ ಬರತ್ತೆ. ಸೊ ಇನ್ನ ಪಡ್ಡು ಬಂದು ನಮ್ಮ ಮನೇಲಿ ಎಲ್ಲಾರ ಫೇವ್ರೇಟ್. ಪಡ್ಡುಗೆ ಇಲ್ಲಿ ನಾನು ಸಣ್ಣದಾಗಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತೆ ತುರಿದಿರುವಂತ ಕ್ಯಾರೆಟ್ ಇಷ್ಟನ್ನು ಹಾಕಿ ಮಾಡ್ತಾ ಇದ್ದೀನಿ. ಇದೇ ಬ್ಯಾಟರ್ನ ನಾವು ದೋಸೆ ಹಾಕೊಂಡ್ರೆ ಈರುಳ್ಳಿ ದೋಸೆನೂ ಆಗತ್ತೆ. ಸೊ ಇವತ್ತು ದೋಸೆ ಯಾರು ಬೇಡ ಅಂತ ಅಂದ್ರು, ಹಂಗಾಗಿ ಎಲ್ಲಾರ್ಗು ಪಡ್ಡುನೇ ಮಾಡ್ಕೊಡ್ತಾ ಇದ್ದೀನಿ. ಇದಕ್ಕೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.